ಬಾದಾಮಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕಚೇರಿ ನವೀಕರಣಕ್ಕೆ ದುಂದು ವೆಚ್ಚ ನಡೆಸ್ತಾ ಇದ್ದಾರೆ. 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಚೇರಿ ನವೀಕರಣಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಾದಾಮಿಯಲ್ಲೇ ಮನೆ ಮಾಡಿ ಇರೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನನ್ನ ಆಗ್ರಹಿಸ್ತಾ ಇದ್ದಾರೆ. ಬಾದಾಮಿಯಲ್ಲಿ ಮನೆ ಮಾಡೋದಾಗಿ ಹೇಳಿದ್ದ ಸಿದ್ದರಾಮಯ್ಯ ಈವರೆಗೂ ಮನೆ ಮಾಡಿಲ್ಲ. ಬಾದಾಮಿಯ ಲೋಕೋಪಯೋಗಿ ಕಚೇರಿ ಆವರಣದಲ್ಲಿ ನವೀಕರಣವಾಗ್ತಾ ಇದೆ ಸಿದ್ದು ಕಚೇರಿ. 2 ವಿಶಾಲವಾದ ಹಾಲ್, ಬೆಡ್ರೂಮ್, ಕಿಚನ್, ಬಾತ್ರೂಮ್ ಸೇರಿ ನವೀಕರಣವಾಗ್ತಾ ಇದೆ. ಬಾದಾಮಿಯಲ್ಲಿ ಮನೆ ಮಾಡೋದಾಗಿ ಹೇಳಿದ ಸಿದ್ದರಾಮಯ್ಯ ಇವರೆಗೂ ಮನೆ ಮಾಡಿಲ್ಲ. ಬದಲಿಗೆ ಈ ರೀತಿ ನವೀಕರಣಕ್ಕೆ ಮುಂದಾಗಿದ್ದಾರೆ. ಕಚೇರಿಯನ್ನ ತಿಂಗಳಿಗೊಮ್ಮಲ್ಲ, ತಿಂಗಳಲ್ಲಿ 15 ದಿನ ಬಾದಾಮಿಯಲ್ಲಿ ಇರಲು ಜನರ ಒತ್ತಾಯ ಕೇಳಿ ಬರ್ತಾ ಇದೆ. ಬಾದಾಮಿಯ ಲೋಕೋಪಯೋಗಿ ಕಚೇರಿಯ ಆವರಣದಲ್ಲಿ ಇರುವಂತದ್ದು ಆ ನವೀಕರಣಗೊಳ್ತಾ ಇರುವಂತಹ ಕಟ್ಟಡ. 2 ವಿಶಾಲವಾದ ಹಾಲ್, ಬೆಡ್ರೂಮ್, ಕಿಚನ್, ಬಾತ್ರೂಮ್ ಸೇರಿ ನವೀಕರಣವಾಗ್ತಾ ಇದೆ. ಮನೆ ಬದಲು ಕಚೇರಿಗೆ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಬೇಕಿತ್ತಾ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ಕೇಳ್ತಿದ್ದಾರೆ. ಪ್ರಶ್ನೆಯನ್ನ ಈಗ ಅಲ್ಲಿರುವಂತಹ ಸ್ಥಳೀಯರು. ಮನೆ ಮಾಡ್ತಾರಾ, ಲೋಕೋಪಯೋಗಿ ಕಟ್ಟಡದ ಕಚೇರಿಯಾಗಿ ಮಾತ್ರ ಉಳಿಯುತ್ತಾ? ಬಾದಾಮಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕಚೇರಿ ನವೀಕರಣದ ದುಂದು ವೆಚ್ಚ ಏನಿದೆ ಇದು ಬೇಕಿತ್ತಾ ಸಾರ್ ಅನ್ನುವಂತಹ ಪ್ರಶ್ನೆ ಈಗ ಕೇಳಿ ಬರ್ತಾ ಇದೆ. 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಚೇರಿ ನವೀಕರಣಕ್ಕೆ ಮುಂದಾಗಿರುವುದಕ್ಕೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾದಾಮಿಯಲ್ಲೇ ಮನೆ ಮಾಡಿರಲು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಆಗ್ರಹಿಸ್ತಾ ಇದ್ದಾರೆ ಸ್ಥಳೀಯರು. ಒಂದೆರಡಲ್ಲ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣಕ್ಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಾದಾಮಿಯಲ್ಲೇ ಮನೆ ಮಾಡಿ ಇರಲಿಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಆಗ್ರಹಿಸ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ಬಾದಾಮಿಯಲ್ಲಿ ಮನೆ ಮಾಡೋದಾಗಿ ಹೇಳಿದ್ರು, ಆದರೆ ಈವರೆಗೂ ಕೂಡ ಮನೆ ಮಾಡಿಲ್ಲ. ಆದರೆ ಲೋಕೋಪಯೋಗಿ ಕಚೇರಿಯ ಆವರಣದಲ್ಲೇ ನವೀಕರಣಗೊಳ್ತಾ ಇದೆ ಸಿದ್ದು ಅವರ ಕಚೇರಿ. ಆ ಕಚೇರಿಯ ನವೀಕರಣಕ್ಕೆ ಬರೋಬ್ಬರಿ 20 ಲಕ್ಷ ರೂಪಾಯಿಯನ್ನ ವ್ಯಯಿಸ್ತಾ ಇರುವಂಥದ್ದು ಈಗ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಒಂದು ಕಡೆ ಮೈತ್ರಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಎಚ್ಡಿಕೆ ಎಲ್ಲಾ ಖರ್ಚು ವೆಚ್ಚಕ್ಕೂ ಕಡಿವಾಣ ಹಾಕಬೇಕು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಈ ರೀತಿಯಲ್ಲಿ ದುಂದು ವೆಚ್ಚ ಆಗ್ತಾ ಇರುವಂಥದ್ದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದ. ಹಾಗಾಗಿ ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. 2 ವಿಶಾಲವಾದ ಹಾಲ್, ಬೆಡ್ರೂಮ್ ನವೀಕರಣವಾಗ್ತಾ ಇದೆ. 15 ದಿನ ಬಾದಾಮಿಯಲ್ಲೇ ಇರಲಿಕ್ಕೆ ಜನ ಒತ್ತಾಯಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಕಚೇರಿಯನ್ನ ನವೀಕರಣಗೊಳಿಸಲಾಗ್ತಾ ಇದೆ. ಅಲ್ಲೇ ಮನೆ ಮಾಡ್ಕೊಂಡಿರ್ತೀನಿ ಅನ್ನುವಂತಹ ಮಾತುಗಳನ್ನ ಖುದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನುಡಿದಿದ್ರು, ಆದರೆ ಈವರೆಗೂ ಕೂಡ ಮನೆ ಮಾಡಿಲ್ಲ. ಬದಲಿಗೆ ಕಚೇರಿ ನವೀಕರಣಕ್ಕೆ ಮುಂದಾಗಿದ್ದಾರೆ. ಅದು ಬರೋಬ್ಬರಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಈ ಬಾದಾಮಿ ಕ್ಷೇತ್ರದಲ್ಲಿ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಆಯ್ಕೆಯಾಗಿದ್ದು ನಮಗೆಲ್ಲ ಖುಷಿ ಇದೆ. ಆದರೆ ಇಲ್ಲಿ ಅವ್ರ ಕಚೇರಿಗಾಗಿ 20 ಲಕ್ಷ ರೂಪಾಯಿಗಳಷ್ಟು ದುಂದು ವೆಚ್ಚ ಮಾಡಿ ಅದು ಮನೆ ಥರ ಆಗಿ ಅದು ಕಚೇರಿನೋ ಮನೆಯೋ ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಅದರಿಂದ ಇಲ್ಲಿ ಒಂದು ಕಡೆ ಅವರು ಹೇಳ್ತಾರೆ ಬಾಡಿಗೆ ಮನೆ ಮಾಡ್ತೀನಿ ಅಂತೇಳಿ, ಒಂದು ಕಡೆ ಕಚೇರಿ ನವೀಕರಣ ಮಾಡೋದಕ್ಕೆ 20 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿಗೆ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಜನರ ಅಭಿಪ್ರಾಯ ಆಗಿದೆ. ಆದ್ದರಿಂದ ಇದಕ್ಕೆ ಅವರು ಸ್ಪಷ್ಟಪಡಿಸ್ಬೇಕಂತೇಳಿ ಕೇಳ್ಕೊತೀವಿ. ಯಾವುದು ಇದೇನು ಕಚೇರಿನೋ ಮನೆ ಅಂತ ಹೇಳಿ ಅವರು ಹೇಳ್ಬೇಕಾಗಿ ನೋಡ್ಬೇಕಂತ. ಈ ಕುರಿತಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಮನೆ ಮಾಡ್ತಾರೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇತ್ತು, ಮನೆ ಮಾಡಿಲ್ಲ ನಿಜ, ಆದರೆ ಕಚೇರಿ ನವೀಕರಣಕ್ಕೆ 20 ಲಕ್ಷ ರೂಪಾಯಿ ಅಂತಂದ್ರೆ ಅಲ್ಲೇ ಉಳ್ಕೊಳ್ತಾರಂತ, ಮನೆ ಮಾಡೋದಿಲ್ವಾ? ಇಷ್ಟು ದುಂದು ವೆಚ್ಚ ಮಾಡ್ತಿದ್ದಾರೆ ಅಂದ್ರೆ ಸ್ಥಳೀಯರು ಏನಂತಾರೆ ಇದಕ್ಕೆ ಅಂತ? ಪ್ರತಿಭಾ, ಏನೊಂದು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬಾದಾಮಿಯಿಂದ ಗೆದ್ದ ಬಳಿಕ ಇಲ್ಲೇ ಮನೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಕ್ಷೇತ್ರದ ಜನರಿಗೆ ಹೇಳಿರುವಂಥದ್ದು. ಆದ್ರೆ ಇವತ್ತಿನ ದಿವಸ ಮನೆಯನ್ನ ಮಾಡದೆ ಪ್ರಮುಖವಾಗಿ ಏನೊಂದು ಬಾದಾಮಿಯಲ್ಲಿರ್ತಕ್ಕಂಥ ಪ್ರವಾಸಿ ಮಂದಿರದ ಆವರಣದಲ್ಲಿರ್ತಕ್ಕಂಥ ಒಂದು ವಸತಿ ಗೃಹನ ಅಂದಾಜು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತಿನ ದಿವಸ ಅವರು ಏನಂತಂದ್ರೆ ಅದನ್ನ ನವೀಕರಣ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇದು ಸ್ಥಳೀಯರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ನಾನು ನಿಮಗೆ ದೃಶ್ಯಾವಳಿ ನೋಡ್ಬೋದು, ಏನು ದೃಶ್ಯಾವಳಿ ಇದೇ ಒಂದು ಕಟ್ಟಡ ಅಂತ ನಾವಿಲ್ಲಿ ಹೇಳ್ಬೇಕಾಗುತ್ತೆ. ಬಾದಾಮಿಯ ಏನೊಂದು PWD ಆವರಣದಲ್ಲಿರ್ತಕ್ಕಂಥ ಒಂದು ಕಟ್ಟಡ ಅಂತಾನೆ ಹೇಳ್ಬೇಕು. ಈ ಒಂದು ಕಟ್ಟಡವನ್ನೇ ಈಗಾಗಲೇ ಅಂದಾಜು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಒಂದು ನವೀಕರಣ ಮಾಡ್ಲಿಕ್ಕೆ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ನಾವು ಒಂದು ವಿಷಯವನ್ನು ಹೇಳ್ಬೇಕು, ಒಂದೆಡೆ ಏನಂತಂದ್ರೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಎಲ್ಲ ವೆಚ್ಚಗಳಿಗೂ ಕಡಿವಾಣ ಹಾಕ್ಲಿಕ್ಕೆ ಅವರು ಆಗ್ತಾ ಇದ್ದಾರೆ. ಆದ್ರೆ ಒಂದೆಡೆ ಈ ಮಾಜಿ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಇವತ್ತೊಂದು ದಿವಸ ಏನೊಂದು ಆ ಒಂದು ಕಚೇರಿಗಾಗಿ ಒಂದು 20 ಲಕ್ಷ ರೂಪಾಯಿ ವೆಚ್ಚವನ್ನ ಮಾಡುವಂತದ್ದು ಈ ಒಂದು ಮಲ್ಲಿಕಾರ್ಜುನ, ಅಲ್ಲಿ ಪ್ರಮುಖವಾಗಿ ಆ ಕಟ್ಟಡ ಏನಾದ್ರೂ ಶಿಥಿಲಗೊಂಡಿದೆಯಾ? ಅದಕ್ಕೆ ನವೀಕರಣದ ಅಗತ್ಯತೆ ಇದೆಯಾ? ಅಥವಾ ಅಲ್ಲಿ ಕಚೇರಿ ನಿರ್ಮಾಣ ಮಾಡೋದಕ್ಕಾಗಿ ಅವರು ಮುಂದಾಗ್ತಾ ಇರುವಂತದ? ಎಕ್ಸಾಕ್ಟ್ಲಿ ಏನ್ ನಡೀತಿದೆ ಅಲ್ಲಿ ಅಂತ?
ಪ್ರಥಮ ಏನು ಅಂತಂದ್ರೆ ಇವರಿಗೆ ಮನೆ ಮಾಡ್ಬೇಕಂದ್ರೆ ಸಾಕಷ್ಟು ಜನರು ಅವರಿಗೆ ಅಭಿಮಾನಿಗಳು ಕೂಡ ಮನೆಗಳನ್ನು ಕೊಡ್ಲಿಕ್ಕೂ ರೆಡಿ ಇದ್ರು. ಆದ್ರೆ ಇವರು ಏನಂತಂದ್ರೆ ಇಲ್ಲಿ ಯಾವುದೋ ಒಂದು ಪಂಗಡಕ್ಕೆ ಅಥವಾ ಯಾವುದೋ ಒಂದು ಇಲ್ಲಿ ಸಾಕಷ್ಟು ಮನೆಗಳು ಇರುವ ಹಿನ್ನೆಲೆಯಲ್ಲಿ ಒಂದು ಕಡೆ ಹೋದ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಏನು ಮನಸ್ತಾಪ ಆಗ್ಬಾರ್ದು ಅನ್ನೋಂತ ಇಟ್ಟುಕೊಂಡು ಇವತ್ತಿನ ದಿವಸ ಈ ಒಂದು ವಸತಿ ಗೃಹವನ್ನ ಏನೊಂದು ಮೂಲ ಹಳೆಯ ಒಂದು ವಸತಿ ಗೃಹ ಇದು. ಹೀಗಾಗಿ ಒಬ್ಬ ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಒಂದು ಕಚೇರಿಯನ್ನ ಬಹಳಷ್ಟು ಹೈಟೆಕ್ ಆಗಿ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ನವೀಕರಣ ಮಾಡ್ಲಿಕ್ಕೆ ಇವತ್ತಿನ ದಿವಸ 20 ಲಕ್ಷ ರೂಪಾಯಿ ಅಂದಾಜು ಆ ಒಂದು ನವೀಕರಣ ಕಾರ್ಯಕ್ಕೆ ಈಗ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನೊಂದು ಈ ರೀತಿಯಾದಂತದ್ದು ಹೈಟೆಕ್ ರೀತಿಯ ಒಂದು ನವೀಕರಣ ಜನರಲ್ಲಿ ಬಹಳಷ್ಟು ಅನುಮಾನವನ್ನು ಮುಚ್ಚಿರುವಂತದ್ದು. ಒಂದೆಡೆ ಮನೆ ಮಾಡ್ಬೇಕಾದ್ರೆ ಮನೆಯನ್ನ ಮಾಡದೇ ಇರತಕ್ಕಂಥ ಸಿದ್ದರಾಮಯ್ಯವರು 20 ಲಕ್ಷ ರೂಪಾಯಿಯನ್ನ ಇದಕ್ಕೆ ಖರ್ಚು ಮಾಡಬೇಕಾಗಿತ್ತ ಅನ್ನುವಂಥ ಮಾತನ್ನು ಕೂಡ ಅವರು ಕೇಳ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಇಲ್ಲೇ ಇರ್ತಕ್ಕಂಥ ಒಂದು ಬೆಡ್ರೂಮ್ ಆಗಿರ್ಬೋದು, ಒಂದು ಅಡಿಗೆ ಮನೆ ಆಗಿರ್ಬೋದು, ಬಾತ್ರೂಮ್, ಹೀಗೆ ಸಾಕಷ್ಟು ವಿಧದ ರೀತಿಯಲ್ಲಿ ಈ ಒಂದು ವೆಚ್ಚವನ್ನು ಮಾಡುವುದರ ಜೊತೆಗೆ ನವೀಕರಣಕ್ಕೆ ಮುಂದಾಗಿರುವಂತದ್ದು ಬಹಳಷ್ಟು ಅನುಮಾನವನ್ನು ಹುಟ್ಟಿಸಿರುವಂತದ್ದು. ಒಂದೆಡೆ ಏನಂತಂದ್ರೆ ಒಂದು ಬೇಡಿಕೆ ನೀಡ್ತಾರೆ ಇಲ್ಲಿ ಅಂತ ಜನರು, ಅವರು ಈ ಕಚೇರಿ ಅಷ್ಟೇ ಅಲ್ಲ ಒಂದು ಮನೆಯನ್ನೇ ಮಾಡಬೇಕು, ಸುಮಾರು 15 ದಿನಗಳವರೆಗೆ ಇಲ್ಲೇ ಇರಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಇಲ್ಲಿರ್ತಕ್ಕಂಥ ಹೋರಾಟಗಾರರು ಅವರ ಮುಂದೆ ಇಟ್ಟಿರುವಂತದ್ದು. ಹೀಗಾಗಿ ಎಲ್ಲೇ ಒಂದು ಕಡೆ ಮನೆಯನ್ನ ಮಾಡದೇ ಇರತಕ್ಕಂತ ಸಿದ್ದರಾಮಯ್ಯವರು ಇವತ್ತಿನ ದಿವಸ ಕೇವಲ ಕಚೇರಿಗಾಗಿ ಒಂದು 20 ಲಕ್ಷ ರೂಪಾಯಿ ವೆಚ್ಚವನ್ನು ನವೀಕರಣಕ್ಕೆ ಮಾಡ್ತಾ ಇರುವಂತದ್ದು ಬಹಳಷ್ಟು ಇಲ್ಲಿ ಜನರಿಗೆ ಒಂದು ಆತಂಕ ಅಥವಾ ಒಂದು ಅಸಮಾಧಾನ ಮುಚ್ಚಿರುವಂತದ್ದನ್ನು ನಾವು ಇಲ್ಲಿ ಹೇಳ್ಬೇಕಾಗುತ್ತೆ. ಪ್ರಥಮ ಎಸ್ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ 2 ವಿಶಾಲವಾದ ಹಾಲ್, ಒಂದು ಬೆಡ್ರೂಮ್ ನವೀಕರಣವಾಗ್ತಾ ಇರುವಂಥದ್ದು. 15 ದಿನ ಬಾದಾಮಿಯಲ್ಲೇ ಸಿದ್ದರಾಮಯ್ಯ ಅವರು ಇರಬೇಕು ಅನ್ನುವಂತಹ ಒತ್ತಾಯ ಅಲ್ಲಿ ಕೇಳಿ ಬರ್ತಾ ಇದೆ ನಿಜ. ಆದರೆ ಅದಕ್ಕಾಗಿ ಅವರು ಮನೆ ಮಾಡ್ತಾ ಇಲ್ಲ, ಬದಲಿಗೆ ಅಲ್ಲಿರುವಂತಹ ಕಚೇರಿಯ ನವೀಕರಣಕ್ಕೆ ಮುಂದಾಗಿದ್ದಾರೆ. ಆದರೆ ನವೀಕರಣಕ್ಕೆ ಆಗ್ತಾ ಇರುವಂತಹ ಖರ್ಚೇನಿದೆ ಅದು 20 ಲಕ್ಷ ರೂಪಾಯಿ ಅನ್ನುವಂಥದ್ದು ಈಗ ವಿವಾದವನ್ನು ಸೃಷ್ಟಿಸಿದೆ.